2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ಈಗಾಗಲೇ ರಂಗೇರ್ತಾ ಇದೆ. ನಿಮ್ಮ ಪ್ರೀತಿಯ ನ್ಯೂಸ್ ಫಸ್ಟ್ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಮತದಾರರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿದೆ. ಇವತ್ತು ನ್ಯೂಸ್ ಫಸ್ಟ್ ತಂಡ ಬೆಂಗಳೂರಿನ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರೋ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಈ ಬಾರಿಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗ್ತಾರೆ, ಜನರ ನಾಡಿ ಮಿಡಿತ ಏನಿದೆ, ಮತದಾರರ ಅನಿಸಿಕೆ ಅಭಿಪ್ರಾಯ ಏನು, ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನ್ಯೂಸ್ ಫಸ್ಟ್ ಇವತ್ತಿದೆ. ಮಾತಾಡಿಸ್ತಾ ಹೋಗೋಣ ಮತದಾರರನ್ನ. ಹೇಗನ್ಸುತ್ತೆ ಈ ಸತಿ ಎಲೆಕ್ಷನ್? ಪರವಾಗಿಲ್ಲ. ಯಾರ್ಯಾರ ನಡುವೆ ಪೈಪೋಟಿ ಅಂತ ಅನ್ಸುತ್ತೆ? ಕಾಂಗ್ರೆಸ್ ಬಿಜೆಪಿ. ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು, ಬಿಜೆಪಿ ಕ್ಯಾಂಡಿಡೇಟ್ ಯಾರು ಗೊತ್ತಾ? ಬಿಜೆಪಿನೇ ಬರ್ಬೇಕು. ಬೇಗೂರು ಮುಖ್ಯ ರಸ್ತೆಯಲ್ಲಿ ಇದೀನಿ. ಸಾಕಷ್ಟು ಮಂದಿ ಈಗಾಗಲೇ ನಿಂತ್ಕೊಂಡಿದ್ದಾರೆ. ಮಾತಾಡ್ಸೋಣ ಅವ್ರನ್ನ. ಏನಂತೀರಿ ಸರ್, ಈ ಸತಿ ಎಲೆಕ್ಷನ್ ಏನನ್ಸುತ್ತೆ ನಿಮ್ಗೆ? ಸರ್, ಇಲೆಕ್ಷನ್ ಈಗ ನಮ್ಮ ಕಡೆಯಿಂದ, ನಮ್ಮ ಮಾತಾಡಿ ಉಡಿಯ ಸಭಾ ರಾಷ್ಟ್ರೀಯ ಕಡೆಯಿಂದ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಜೆಪಿ ಬಂದು 2014 ಇಂದನೂ ಒಳ್ಳೇದಾಗ್ತಿದೆ ನಮ್ಮ ದೇಶಕ್ಕೆ. ಸೊ ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತಾನೆ ನಾವು ಬಿಜೆಪಿನ ಗೆಲ್ಲಿಸ್ತೀವಿ. ಈ 10 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಆ ಕೆಲಸ ಇವತ್ತು ನಮಗೆ ಕೈ ಹಿಡಿತಾ ಇದೆ. ಈ ಸತಿ ಎಲೆಕ್ಷನ್ ಅಲ್ಲಿ ನಮ್ಮ ಮೋದಿನೇ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇದೆ. ಮೋದಿನೇ ಬರ್ತಾರೆ ಅಂತ ಕಾನ್ಫಿಡೆಂಟ್ ಕೂಡ ಇದೆ ನಮ್ಗೆ. ಇನ್ನೊಂದಷ್ಟು ಕಡೆ ನ್ಯೂಸ್ ಫಸ್ಟ್ ತಂಡ ಭೇಟಿ ಕೊಡುತ್ತೆ. ನೋಡೋಣ ಯಾರ್ಯಾರು ಏನ್ ಹೇಳ್ತಾರೆ ಅಂತ. ಬನ್ನಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನ್ಯೂಸ್ ಫಸ್ಟ್ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸರ್, ನಾವು ರಾಮಲಿಂಗಾರೆಡ್ಡಿ ಅವರ ಪರ. ಅವರು 6 ಸಲ ವಿಧಾನಸಭಾ ಸದಸ್ಯರಾಗಿ ಬಂದಿದ್ದಾರೆ. ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಸಮಗ್ರ ಬೆಳವಣಿಗೆಗೆ ಅವರೇ ಕಾರಕರು. ಮೋದಿ ಬರಲಿ, ಆದರೆ ನಮಗೆ ಇಮ್ಮಿಡಿಯೇಟ್ ನಾವು ಯಾರೋ ನನ್ನ ಮೋದಿನ ಹೋಗಿ ಕೇಳೋಕ್ಕಾಗತ್ತೆ ಸರ್? ನಮ್ದೇನೋ ನೀರಿನ ಸಮಸ್ಯೆ ಇದೆ, ನಮ್ಮದು ಇದ್ರ ಸಮಸ್ಯೆ, ನಮಗೆ ಈಸಿ ಎಕ್ಸೆಸಿಬಲ್ ಪರ್ಸನ್ನ ನಾವು ಕೇಳಬೇಕಲ್ವಾ ಸರ್? ಮೋದಿ ಹತ್ರ ನಮ್ಗೆ ನೀರು ಇಲ್ಲ ಅಂದರೆ ಅವ್ರು ನೀರು ಕೊಡ್ತಾರಾ? ಯಾವುದಕ್ಕಾದ್ರೂ ನಮ್ಮ ಕ್ಷೇತ್ರದ MP ಆಗಲಿ MLA ಆಗಲಿ ನಾವು ಈಸಿಲಿ ಎಕ್ಸೆಸಿಬಲ್ ಆಗಿರಬೇಕು. ಆ ನಿಟ್ಟಿನಲ್ಲಿ ನೋಡಿದ್ರೆ ಸೌಮ್ಯ ಮೇಡಮ್ ದಿ ಬೆಸ್ಟ್. ಎಲೆಕ್ಷನ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ಕಡೆ ಅಂತ ನಮ್ಗೆ ತುಂಬ ಖುಷಿ ಇದೆ. ಅದೇ ಥರ ಜನ ನಡೆಸ್ಕೊಳ್ಳಿ ಅಂತ ಕೇಳ್ತೀವಿ. ಅವರು ಮಿನಿಸ್ಟ್ರು ಅದು ಇದು ಅಂತ ಸಾರಿಗೆ ಹೇಳೋ ಬದಲು ಒಂದು ತಂದೆ ಸ್ಥಾನದಲ್ಲಿದ್ದು ನಮ್ಮ ಏರಿಯಾಗೆ ಎಲ್ಲರಿಗೂ ಇವತ್ತವರೆಗೂ ನಡೆಸ್ಕೊಟ್ಟಿದ್ದಾರೆ. ಸೌಮ್ಯ ರೆಡ್ಡಿ ಬರಬೇಕು ಸರ್. ಈ ಕಡೆ ಅವ್ರು ನಮಗೆ ಪ್ರತಿದಿನ ಸಿಗುತ್ತಾರೆ. ಈಗ ಒಂದು ಕಾಲ್ ಮಾಡಿದ್ರೆ ಅವರೇ ರಿಸೀವ್ ಮಾಡ್ತಾರೆ. ತೇಜಸ್ವಿ ಸೂರ್ಯ ನಾವು 5 ವರ್ಷದಿಂದ ಒಂದು ದಿನನೂ ಅವ್ರ ಮುಖನೂ ನೋಡಿಲ್ಲ ನಾವು. ಹಂಗಿರುವಾಗ ನಾವು ಓಟ್ ಹಾಕಿ ನಾವು ಏನು ಮಾಡಬೇಕಿದೆ? ಹಾಗಾಗಿ ನಮಗೆ ಸೌಮ್ಯ ರೆಡ್ಡಿ ವಿನ್ ಆದರೆ ಡಬಲ್ ಇಂಜಿನ್. ಸರ್, 100% ಸೌಮ್ಯ ರೆಡ್ಡಿ ಗೆದ್ದೇ ಗೆಲ್ಲಬೇಕು. ಯಾಕೆಂದರೆ ತೇಜಸ್ವಿ ಸೂರ್ಯ ಇದುವರೆಗೂ ಬಂದೇ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಆಗಲಿ. ಅವ್ರು 5 ವರ್ಷ ಗೆದ್ದವ್ರು ಪತ್ತನೆ ಅವ್ರ ಮುಖನೇ ನೋಡಿಲ್ಲ, ಬರೀ ಟಿವಿಲಿ ಮಾತ್ರ ನೋಡ್ಬೇಕಷ್ಟೇ ಅವ್ರನ್ನ. ಜನಪರ ಸರ್ಕಾರ ಬಂದರೆ ಸಾಕು, ಜನರಿಗೆ ಯೂಸ್ಫುಲ್ ಆಗಿರಬೇಕು. ಹೋಗಿಬಿಟ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದು ಸ್ವಲ್ಪ ಕಡಿಮೆ ಆಗಬೇಕು. ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ ಅನ್ನೋ ಫೈಟ್ ಈ ಬಾರಿ ಇಲ್ಲಿ. ಇದು ಅಭಿವೃದ್ಧಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಇರೋದ ನೇರ ಹೋರಾಟ. ಅದಕ್ಕಾಗಿ 100% ಇವತ್ತು ಕಾಂಗ್ರೆಸ್ ಬಂದೇ ಬರುತ್ತೆ. ಸೌಮ್ಯ ರೆಡ್ಡಿ ಅವರು ವಿನ್ ಆಗಿ ಆಗ್ತಾರೆ. ನಾವು ಈಗ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಟೀಚರ್ಸ್ ಕಾಲೋನಿಯ ರಸ್ತೆಯಲ್ಲಿ ಇದೀವಿ. ಈ ಸತಿ ನಾವು ಮೋದಿ ಅವ್ರಿಗೆ ಹಾಕೋದು ಸರ್. ಏನಕ್ಕೆ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತೀರಿ? ಎಲ್ಲ ಥರದಿಂದನೂ ಅಭಿವೃದ್ಧಿ ಆಗಬೇಕು, ಒಂದೇ ಥರದಂತ ಇಲ್ಲ. ಯಾರು ನಿಮ್ ಕ್ಯಾಂಡಿಡೇಟ್ ಯಾರಂತ ಗೊತ್ತಾ? ಗೊತ್ತು, ಯಾರು? ಸೂರ್ಯ ಸರ್. ಓಕೆ, ಕಾಂಗ್ರೆಸ್ ಇಂದ ಯಾರು? ಕಾಂಗ್ರೆಸ್ ಇಂದ ಗೊತ್ತಿಲ್ಲ. ಕಾಂಗ್ರೆಸ್ಸೇ ಬರಲಿ, ಒಳ್ಳೇದಾಗುತ್ತೆ ಅಷ್ಟೇ. ಎಲೆಕ್ಷನ್ ಫುಲ್ ಟಫ್ ಆಗಿರುತ್ತೆ. ಒಳ್ಳೆ ಕಾಂಪಿಟೇಟರ್ ಹಾಕಿದ್ದಾರೆ ಕಾಂಗ್ರೆಸ್ನವರು. ರಾಮಲಿಂಗಾರೆಡ್ಡಿ ಅವ್ರ ಪುತ್ರಿಯವರು ಎಲ್ಲ ಚೆನ್ನಾಗಿ ನಡೆಯುತ್ತೆ. ಓಕೆ, ಏನೇನ್ ಬೇಕು ಅಂತ ಅನ್ಸುತ್ತೆ ಇನ್ನು ಕ್ಷೇತ್ರಕ್ಕೆ? ಇನ್ನು ಕ್ಷೇತ್ರಕ್ಕೆ ಸುಮಾರು ಕೆಲಸ ಆಗಬೇಕು. ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದೆ. ಈಗ ಸದ್ಯಕ್ಕೆ ಕರೆಂಟ್ ಒಂದು ಚೆನ್ನಾಗಿ ಬರಬೇಕು. ಎಲೆಕ್ಷನ್ ಬರ್ತಾ ಇದೆ. ಚೆನ್ನಾಗಿದೆ ನೋಡು. ಬಿದ್ದೋಗಿ 10 ವರ್ಷಕ್ಕೆ ಮೇಲೆ ಆಯ್ತು. ಏನ್ ಬಿದ್ದೋಗಿದೆ? ಮನೆ ಯಾರು ರೆಡಿ ಮಾಡಕ್ಕೆ ಗೌರ್ಮೆಂಟ್ ಅವರು ಏನು ಗಣ್ಣಿಲ್ಲ ಮಕ್ಳಿಲ್ಲ ಅಂತಾರೆ. ಗಣ್ಣಿಲ್ಲ ಮಕ್ಳಿಲ್ಲ ಅಂದ್ರೆ ನಾವು ಬದುಕೋದು ಬೇಡ? ಯಾವ ಗೌರ್ಮೆಂಟ್ ಅವರು ಬಂದು ಹೆಲ್ಪ್ ಮಾಡಿಲ್ಲ ನಂಗೆ. ನೋಡು, ಒಬ್ಬನು ಬಂದ್ಬಿಟ್ಟು ಒತ್ತುವರಿ ಮಾಡ್ಯಾವನೆ 3 ಅಡಿ. ಯಾರು ಕೇಳೋರು? ಯಾರು ಹೇಳ್ಬೇಕು ನಾವು? ಯಾರು ಬಂದ್ರು ಒಳ್ಳೇದೇ. ರಾಮಲಿಂಗಾರೆಡ್ಡಿನೇ ಬರಲಿ ಬಿಡಿ. ಎಲೆಕ್ಷನ್ ಬರ್ತಾ ಇದೆ. ಏನ್ ಅನ್ಸುತ್ತೆ ಬೆಂಗಳೂರು ದಕ್ಷಿಣ ಈ ಸತಿ? ನಮ್ಗೆ ಏನು ಅನ್ಸಲ್ಲ. ನಮ್ಗೆ ಯಾರು ಹೆಲ್ಪು ಮಾಡಿಲ್ಲ. ಈ ರಾಜಕೀಯ ಅಂದ್ರೆ ನಮ್ಗೆ ಇಷ್ಟ ಇಲ್ಲ. ಕೆಲಸ ಮಾಡ್ತೀರಮ್ಮ ನೀವು? ನಾವು ಹೌಸ್ ವೈಫ್ ಅಷ್ಟೇನೆ. ನಾವು ಕಷ್ಟ ಬೀಳ್ಬೇಕು, ನಾವು ತಿನ್ಬೇಕು. ಇವ್ರುಗಳಿಗೆ ಓಟ್ ಹಾಕ್ಸಿ
ಸೀಟುಗಳಲ್ಲಿ ಕುಂಡ್ರಿಸ್ಬಿಟ್ಟು ನಾವು ಇಲ್ಲಿ ಕಷ್ಟ ಬಿದ್ದುಕೊಂಡೇ ತಿನ್ನೋದು, ಯಾರ್ದೇನು ಇಲ್ಲಿ ಹೆಲ್ಪ್ ಏನಿಲ್ಲ. ಬಿಜೆಪಿ ಬರುತ್ತೆ ಅನ್ಸುತ್ತೆ. ಎಲೆಕ್ಷನ್ ಇಲ್ಲ ಸರ್, ಯಾರು ಬಂದ್ರೆ ಏನು ಸರ್, ನಾವು ದುಡಿಬೇಕು, ನಾವು ತಿನ್ಬೇಕು, ಯಾರು ಬರೋದನ್ನ ಕಟ್ಕೊಂಡು ನಾವೇನು ನಮ್ಗೇನು ಬರುತ್ತೆ ಹೇಳಿ. ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್, ಇಬ್ರು ಇದಾರೆ. ಬರಲಿ ಬಿಡಿ ಸರ್, ಯಾವುದೋ ಬರಲಿ. ಯಾವ್ದೋ ಬರ್ಲಿ. ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬಂದವ್ರಿಗೆ ಬರುತ್ತೆ, ನಮ್ಮಂಥವ್ರಿಗೆಲ್ಲ ಏನು ಬರುತ್ತೆ? ನಮ್ಮಂಥವ್ರಿಗೆಲ್ಲ ಏನು ಇಲ್ಲ. ಸುಮ್ಮನೆ ಹೋಗೋದು, ನಾವು ಎಲೆಕ್ಷನ್ ಹಾಕೋದು, ಬರೋದು ಅಷ್ಟೇ. ತುಂಬಾ ವರ್ಷದಿಂದ ಸರ್ ನೋಡಿ ಸರ್, ಮನೆ ಹೆಂಗಿದೆ, ಎಷ್ಟು ವರ್ಷ ಆಯ್ತು ಅಂತ ನೀವೇ ಯೋಚನೆ ಮಾಡಿ. ಅವಾಗ ಗೊತ್ತಿರುತ್ತಲ್ವ ನಿಮಗೆ, ಇದು ಎಷ್ಟು ವರ್ಷದ ಹಳೇದು ಮನೆ ಅಂತ ನೀವು ಯೋಚನೆ ಮಾಡಿ. ಅವಾಗ ಸರ್ ನಮ್ಮ ಇದರಲ್ಲಿ BTM ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರು ಬರಬೇಕು ಅಂದ್ಬಿಟ್ಟು ನಮ್ಮ ಇದು ಅಭಿಪ್ರಾಯ. ಮತ್ತೆ ಒಂದು ಮನೆಗಳಿಗೆ ಆಗಲಿ, ಒಂದು ಬಡವರು ಕಷ್ಟಕ್ಕೆ ಆಗಲಿ ಸ್ಪಂದಿಸಿದ್ದಾರೆ, ಅವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು BTM ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವ್ರು ಬರ್ಬೇಕಂತಾನೆ ಆಶಿಸ್ತೀವಿ ಸರ್. BTM ಕ್ಷೇತ್ರ ನೇರವಾಗಿ ವೆಂಕಟಾಪುರ ಗ್ರಾಮದಲ್ಲಿ ಇದೀವಿ. ಮಾರಮ್ಮ ಟೆಂಪಲ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಸರ್, ಏನನ್ಸುತ್ತೆ ಈ ಸತಿ ಎಲೆಕ್ಷನ್ ಈ ಸರಿ ತುಂಬಾ ಕಾಂಗ್ರೆಸ್ ಪರವಾಗಿದೆ. ಯಾಕಂದರೆ ಜನರಿಗೆ ಸಾಮಾನ್ಯವಾಗಿ 5 ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ಅದ್ರ ಮೇಲೆ ಜನ ವೋಟ್ ಮಾಡೇ ಮಾಡ್ತಾರೆ. ಎಲ್ಲರೂ ಇವಾಗ ಅದ್ರ ಬೆನಿಫಿಟ್ ತಗೊತಾ ಇದ್ದಾರೆ. ಎಲೆಕ್ಷನ್ನು 100ಗೆ 100% ನಮ್ಮ ಸೌಮ್ಯ ರೆಡ್ಡಿ ಅವರು MP ಎಲೆಕ್ಷನ್ಗೆ ನಿಂತರೆ ಗೆಲ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಡೀ ನಮ್ಮ BTM ಕ್ಷೇತ್ರದಲ್ಲಿ 23 ಸ್ಕೂಲು ಗೌರ್ಮೆಂಟ್ ಸ್ಕೂಲ್ಗಳನ್ನೇ ಮಾದರಿ ಸ್ಕೂಲ್ ಆಗಿ ಮಾಡಿದ್ದಾರೆ. ತಂದೆ ಆ ಥರ ಕೆಲಸ ಮಾಡಿದ ಮೇಲೆ ಮಗಳಿಗೆ 100ಗೆ 100% MP ಎಲೆಕ್ಷನಲ್ಲಿ ವಿನ್ ಮಾಡೇ ಮಾಡ್ತಾರೆ. ತೇಜಸ್ವಿನಿ ಸೂರ್ಯ 5 ವರ್ಷ ಆಯಿತು ಬಂದಿಲ್ಲಿ, ಒಂದು ದಿವಸ ಆದ್ರೆ ಬಂದಿದ್ದಾರೆ ಅಂತ ಕೇಳಿ ನೋಡ್ರಿ ಬೇಕಂದ್ರೆ ನೀವು. 100% ನಮ್ಮ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ 100%. 24 ಚುನಾವಣೆ ಇದೊಂದು ಥರ ಯುದ್ಧ ಥರ ನಡೀತಾ ಇದೆ. ಈ ನಮ್ಮ ಬೆಂಗಳೂರು ಸೌತಲ್ಲಿ ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಅವರು ಅನೌನ್ಸ್ ಆಗಿದ್ದಾರೆ, BJPಯಿಂದ ತೇಜಸ್ವಿ ಸೂರ್ಯ ಹಾಲಿ ಸಂಸದರು ಅಷ್ಟೇ ಗೊತ್ತು. ಅದು ಎಲ್ಲಿದ್ದಾರೆ, ಅವ್ರ ಮುಖ ಹೇಗಿದೆ ಅಂತ ಯಾರು ಇಲ್ಲಿಂದ ಇದುವರೆಗೂ ತರಗ ನೋಡಿಲ್ಲ. ಅಯ್ಯೋ, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಬರಬೇಕು, ಬರ್ತಾರೆ. ಸೌತ್ ನೋಡ್ಬೇಕು ಸರ್, ಎಲೆಕ್ಷನ್ ಮೇಲೆ ಇದೆ ಇವಾಗ, ಪಬ್ಲಿಕ್ ಮೇಲೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 4 ಲಕ್ಷ ಮತಗಳು ಇದೆ. ಪ್ರಮುಖವಾಗಿ ಸಾಕಷ್ಟು ಕೈಗಾರಿಕೋದ್ಯಮಿಗಳು ಇದೇ ಒಂದು ವಿಧಾನಸಭಾ ಕ್ಷೇತ್ರವನ್ನ ಅವಲಂಬಿಸಿದ್ದಾರೆ. ಪ್ರಮುಖವಾಗಿ ಗಾರ್ಮೆಂಟ್ಸ್ ಉದ್ಯಮಿಗಳು, ಗಾರ್ಮೆಂಟ್ಸ್ ಉದ್ಯೋಗ ಇಲ್ಲಿ ಅತ್ಯಂತ ಜನಪ್ರಿಯ. ಹಾಗಾದ್ರೆ ಗಾರ್ಮೆಂಟ್ಸ್ ಉದ್ಯೋಗಿಗಳ ಮನಸ್ಸಿನಲ್ಲಿ ಏನಿದೆ, ಅವರ ನಡಿಮಿಡಿತ ಏನು, ಮತದಾರರಾಗಿ ಅವರ ತೀರ್ಪು ಯಾರ ಕಡೆ, ನೋಡೋಣ ಬನ್ನಿ. ಮೇಡಮ್, 2024 ಚುನಾವಣೆ ಹತ್ರ ಬರ್ತಾ ಇದೆ. ಏನ್ ಅನ್ಸುತ್ತೆ ಈ ಬಾರಿ ಬೆಂಗಳೂರು ದಕ್ಷಿಣ ಎಲೆಕ್ಷನ್ ಏನೋ BJP ಬರುತ್ತೆ. ಸರ್, ಏನ್ ಅನ್ಸುತ್ತೆ ಈ ಸತಿ ಎಲೆಕ್ಷನ್ ಮೋದಿ ಬರ್ಬೇಕು ಅನ್ನಿಸುತ್ತೆ ಸರ್. ಯಾತಕ್ಕೋಸ್ಕರ? ಮೋದಿ ಎಲ್ಲ ಕಡೆಗೂ ಅನುಕೂಲ ಮಾಡಿದ್ದಾರೆ, ಎಲ್ಲ ಕಡೆಗೂ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಮೋದಿ ಅವರಿಗೆ ಗೆಲ್ಲೋದು ಸರ್. ಮೋದಿ ಅವ್ರಿಗೆ ಬಂದ್ರೆ ಒಳ್ಳೇದು. ಏನಕ್ಕೋಸ್ಕರ ಮೋದಿನೇ ಬೇಕು ಅಂತೀರಿ? ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ದಾರೆ BJP ಸರ್ಕಾರದಿಂದ. ಮೋದಿ ಬಂದ್ರೆ ಬೆಟ್ರು. ನಮಗೆ ಮೋದಿ ಬರಬೇಕು ಸರ್. ಮೋದಿಯಿಂದ ನಮ್ಮ ದೇಶಕ್ಕೆ ಭಾಳ ಉಪಕಾರ ಆಗುತ್ತೆ. ಯಾಕೆಂದರೆ ಬಡವರ್ಗ ಮತ್ತು ರೈತರ ಕಲ್ಯಾಣ ಆಗುತ್ತೆ. ಮೈನು ಈ ಫ್ರೀ ಕೊಡೋದಕ್ಕಿಂತ ಏನು ಪ್ರಯೋಜನ ಇಲ್ಲ. ಏನ್ ಅನ್ಸುತ್ತೆ ಗಾರ್ಮೆಂಟ್ಸ್ ಕೆಲಸ? ತುಂಬಾ ಬೋರ್ ಆಗ್ಬಿಟ್ಟಿದೆ. ಬೋರ್ ಆಗಿದ್ಯಾ? ಹಾಗಾದ್ರೆ ಇವಾಗ ಏನ್ ಚೇಂಜ್? ಹಂಗಾರೆ ನೀವು ಎಲೆಕ್ಷನ್ ನಿಲ್ತೀರಾ? ಅವಕಾಶ ಸಿಕ್ಕಿದ್ರೆ ನಿಲ್ತೀವಿ. ನಿಲ್ತೀರಾ? ಓಕೆ. ಈ ಬಾರಿ ಬೆಂಗಳೂರು ದಕ್ಷಿಣ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿದ್ರೆ ಹೊರಗಡೆ ಟ್ರೆಂಡ್ ನಮ್ಗೆ ಮೋದಿ ಬೇಕು ಅನ್ಸುತ್ತೆ. ಯಾರೋ 4 ಜನಕ್ಕೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರು ಚೆನ್ನಾಗಿ ಬರಲಿ ಅಂತ ಹೇಳ್ಕೊಂತೀವಿ. ನಿಮ್ಗೆ ಏನ್ ಹೆಲ್ಪ್ ಬೇಕೀಗ? ನಮಗೇನು ಯಾವ್ದಾರ ಹತ್ರದಲ್ಲಿ ನಮ್ಗೊಂದು ಒಳ್ಳೆ ಕೆಲಸ ಥರ ಕೊಡೋ ಥರ ಕೆಲಸ ಬೇಕು ಅಷ್ಟೇ. ಮಹಿಳೆಯರಿಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ನಮ್ಗೆ ಓಟ್ ಆಗೋದಕ್ಕೆ ಇಷ್ಟ ಆಗುತ್ತೆ. ಸರ್ಕಾರ ಕೊಡ್ತಾ ಇದೆಯಲ್ಲ 5 ಗ್ಯಾರಂಟಿ ಮಹಿಳೆಯರಿಗೆ, ಅದು ಎಷ್ಟು ದಿವಸ ಇರುತ್ತೆ ಸರ್? ಅದು ಹೇಳಿ. ಇವತ್ತೇ ಬಿದ್ದೋಗುತ್ತೆ, ನಾಳೆನೇ ಬಿದ್ದೋಗುತ್ತೆ, ಹೇಳಕ್ಕಾಗಲ್ಲ. ಪರ್ಮನೆಂಟ್ ಯಾವುದು ಇಲ್ಲ. ನಾವು ಬೇಕು, ನಾವು ತಿನ್ಬೇಕಷ್ಟೇ. ಪರ್ಮನೆಂಟ್ ಬೇಕು ನಿಮ್ಗೆ? ಪರ್ಮನೆಂಟ್ ಬೇಕು. ನಿಮ್ಗೆ ಯಾರು ಅವಕಾಶ ಸಿಕ್ಕಿದ್ರೆ ಎಲೆಕ್ಷನ್ ನಿಲ್ಸ್ಕೊತೀರಾ? ಇಲ್ಲ ಸರ್, ನಮ್ಮ ಮೋದಿ ಸರ್ ಇದಾರಲ್ಲ. ಓಕೆ. ಏನೇ ಅಭಿವೃದ್ಧಿ ಆಗ್ಬೇಕು ಮೇಡಮ್ ನಿಮ್ ಕ್ಷೇತ್ರ? ಇನ್ನೂ ತುಂಬಾ ಅಭಿವೃದ್ಧಿ ಆಗ್ಬೇಕು. ತುಂಬಾ ಹೆಣ್ಮಕ್ಳ ರಕ್ಷಣೆ ಕೊಟ್ಟಿದ್ದಾರೆ, ಇನ್ನೂ ರಕ್ಷಣೆ ಬೇಕು. ಮತ್ತೆ ಮಕ್ಕಳ ಎಜುಕೇಶನ್ದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಯಾವುದು 5 ಇದನ್ನಂತ ತಗೊಂಬಂದ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಬಸ್ ಹತ್ಕೊಂಡು ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಅವನ್ನೆಲ್ಲ ಉಚಿತ ಏನಕ್ಕೆ ಸರ್ ಉಚಿತ? ಅದು ತಗೊಂಡು ನಾವು ಏನು ಮಾಡ್ಬೇಕು ಹೇಳಿ? ಉಚಿತ ಬೇಡ. ಹಾಗಾದ್ರೆ ಬೇಡ, ಏನಕ್ಕೆ ಬೇಕು? ಈಗ ಉಚಿತ ಬಂದಿದೆ ಅಂದ್ರೆ ಅದು ಸರಿಯಾಗಿ ಬರ್ತಾ ಇದೆಯಾ? ಹೋಗ್ಲಿ, ಬಡವರು ಬಗ್ರು ಅಂತ ನೋಡಿ ಏನಾದರೂ ಕೊಡ್ತಾ ಇದ್ದಾರಾ? ಇಲ್ವಲ್ಲ. ಯಾರು ಮನೆಗೆ ಹೋಗಿದ್ದಾರೆ ಸರ್? ಎಲ್ಲಿ ಬಡವರು ಇದ್ದಾರ? ಎಲ್ಲ ಇರೋರ್ಗೇನೆ ಹೋಗ್ತಾ ಇದೆ. ಇಲ್ದಿರೋರ್ಗೆ ಏನು ಸ್ಪೆಷಾಲಿಟಿ ಸಿಗ್ತಾ ಇದೆ? ಯಾರಿಗೆ ನಮಗೆ ಹೆಲ್ಪ್ ಇದು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಸ್ಬೇಕು ಅನಿಸ್ತೈತೆ.
ಓಟ್ ಹಾಕೋವಾಗ ಒಂದು ಹೇಳ್ತಾರೆ, ಮಾಡ್ದವ ಗೆದ್ದ ಮೇಲೆ ಒಂದು ಹೇಳ್ತಾರೆ. ಹಂಗಿದೆ ಇಲ್ಲಿ ರಾಜಕೀಯಲ್ಲಿ. ಈಗ ಓಟ್ ಕೇಳಕ್ ಬಂದಾಗ ಇದನ್ನೆಲ್ಲ ಕೇಳ್ತೀರಾ ನೀವು? ಓ ಕೇಳ್ತೀವಿ, ಕೇಳ್ದಂಗೆ ಇರ್ತೀವಿ ಅಲ್ಲಿ. ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿದ್ರೆ ಏನು ಹೇಳ್ತೀವಿ, ಮಾಡಿಸ್ಕೊಡ್ತೀವಿ ಅಂತಾರೆ. ಮಾಡಿಸ್ಕೊಟ್ಟಾದ್ಮೇಲೆ ಅವರಷ್ಟೇ ಸುಮ್ಮನೆ ಆಗ್ಬಿಡ್ತಾರೆ. ಎಲೆಕ್ಷನ್ ಯಾರು ಬಂದರೂ ಏನೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸರ್ ನಮ್ಮ ಈ ಇದರಲ್ಲಿ. ಈಗ ಓಟ್ ಕೇಳಕ್ ಬಂದ್ರೆ ಏನ್ ಕೇಳ್ತೀರಿ ಅವ್ರಿಗೆ? ನಮ್ಮ ಹತ್ರ ಯಾರೂ ಕೇಳಲ್ವಲ್ಲ ಸರ್. ಬೆಂಗಳೂರಲ್ಲಿ ಯಾರು ಕೇಳಕ್ಕೆ ಬರ್ತಾರೆ, ಸುಮ್ಮನೆ ಔಟ್ಸೈಡಿಂದನೇ ಅಲ್ಲೇ ಹೋಗ್ತಾರೆ. ಜನಗಳ ಹತ್ರ ಬಂದು ಇಲ್ಲ ನಮಗೆ ಓಟ್ ಹಾಕಿ ಅಂತ ಯಾರೂ ಕೇಳಲ್ಲ. ಎಲೆಕ್ಷನ್ ಬೇರೆ ಬರ್ತಾ ಇದೆಯಲ್ಲ ಈಗ. ಸರ್ ಬರ್ತಾರೆ ನಿಮ್ಮ ಹತ್ರ ಓಟ್ ಕೇಳ್ತಾರೆ, ಏನ್ ಕೇಳ್ತೀರಿ ಬೇಕು ಅಂತ? ಎಲ್ಲ ನಮ್ಗೆ ಅನುಕೂಲ ಬೇಕು ಸರ್. ನಮ್ಗೆ ಅನುಕೂಲ ಇಲ್ಲ ಅಂದ್ರೆ ಏನು ಕೇಳೋದು? ನಮ್ಗೆ ಅನುಕೂಲ ಇದ್ರೆ ತಾನೇ ನಾವು ಯಾವಾಗೂ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನಮ್ಮ ಮಾಡ್ಕೊಡ್ತೀವಿ ಎಲ್ಲ ಅಂತಾರೆ, ಏನು ಮಾಡಲ್ಲ ಎಲೆಕ್ಷನ್ ಮುಗಿದ್ಮೇಲೆ. ಬಿಜೆಪಿಗೆ ನಮಗೆ ತುಂಬಾ ಹೋಪ್ಸ್ ಇದೆ ಸರ್. ನಾವು ಬಿಜೆಪಿಗೆ ಹಾಕ್ಬೇಕು ಒಟ್ಟು. ನಮ್ಮ ಯಾಕೆ ಸರ್ ಯಾಕೆ ಅಂದರೆ ನಮಗೆ ಎಲ್ಲ ಸಪೋರ್ಟ್ ಇದೆ. ಅದ್ರ ಕಡೆಯಿಂದ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸತೀಶ್ ರೆಡ್ಡಿ ಸರ್ ನಮಗೆ ಎಲ್ಲ ಸೌಲಭ್ಯನ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಹೋಗದಾಗೆಲ್ಲ ನಮ್ಗೆ ಏನು ಸಪೋರ್ಟ್ ಬೇಕೋ ಮಾಡ್ತಾ ಇದ್ದಾರೆ. ತುಂಬ ತೊಂದರೆ ಆಗ್ತಿದೆ, ಬಟ್ ಫ್ರೀ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ ಸರ್. ಹಾಗಾದ್ರೆ ಈ ಸತಿ ಮತ್ತೊಮ್ಮೆ ಮೋದಿ ಅಂತೀನಿ. 100% ಮೋದಿನೇ ಬರ್ತಾರೆ, ಮೋದಿಗೆ ಓಟ್ ಹಾಕೋದು ಸರ್. ಒಂದು ಗಾರ್ಮೆಂಟ್ಸ್ ಆಯ್ತು, ಈಗ ಇನ್ನೊಂದು ಗಾರ್ಮೆಂಟ್ಸ್ ಒಳಗಡೆ ಇದೀವಿ. ಅಲ್ಲಿ ಒಪಿನಿಯನ್ಸ್ ನ ಕೇಳೋಣ. ಈ ಸತಿ ಯಾರು ಎಲೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸತೀಶ್ ರೆಡ್ಡಿ. ಈಗ ಮೋದಿನ ರಾಹುಲ್ ಗಾಂಧಿನ ಅನ್ನೋ ಒಂದು ಚರ್ಚೆ ಆಗುತ್ತೆ. ಯಾರ ಹೆಸರು ಹೇಳ್ತೀರಿ? ಮೋದಿ. ಎಲ್ಲರೂ ಹೇಳ್ತಾರೆ 90% ಮೋದಿ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್, ಎಲ್ಲರೂ ಹೇಳ್ತಾರ, ನಾವು ಅದೇ ಹೇಳ್ತೀವಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಹು ಪ್ರಖ್ಯಾತ BTM ಲೇಔಟ್ನ ಜಂಕ್ಷನ್ ನಲ್ಲಿ ನ್ಯೂಸ್ ಫಸ್ಟ್ ಇವತ್ತಿದೆ. BMTC ಬಸ್ನಲ್ಲಿ ಇದ್ದೀನಿ. ಬಸ್ನಲ್ಲಿ ಇರೋರು ಏನು ಹೇಳ್ತಾರೆ ಅಂತ ಅವ್ರನ್ನ ಮಾತಾಡಿಸ್ತೀನಿ. ಏನ್ ಹೇಳ್ತೀರಿ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬರ್ತಿದೆ, ನಮಗೆ ಎಲೆಕ್ಷನ್ನೇ ಬೇಡ ಗುರು. ಯಾಕೆ ಅಂದ್ರೆ ಇಂಥ ಪರಿಸ್ಥಿತಿ ತಂದಿಟ್ಟು ಬರೀ ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡ್ಕೊಂಡು ಇದ್ರೆ ಕೆಲ್ಸಗಳಾಗತ್ತಾ? ಏನ್ ಧರ್ಮ ಊಟ ಕೊಡತ್ತ ನಮ್ಗೆ? ನಾವು ದುಡಿದ್ರೇನೆ ಊಟ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗಲ್ಲ. ಯಾವ್ದು ಬಂದ್ರು ಓಕೆ. ಜನ ಈಗ ಬಂದು ಓಟ್ ಕೇಳ್ತಾರೆ ನಿಮ್ಮ ಹತ್ರ, ಏನ್ ಬೇಕು ಅಂತ ಕೇಳ್ತೀರಿ ನೀವು? ನಮಗೆ ಸೌಲಭ್ಯ ನೀರು ಬೇಕು, ಮತ್ತೆ ನೀರಿಗೆ ಬೀದಿ ಲೈಟ್ ಬೇಕು, ಕಾಲುವೆಗಳು ರಸ್ತೆಗಳು ಚೆನ್ನಾಗಿರಲ್ಲ, ರೋಡ್ಗಳು ಚೆನ್ನಾಗಿರಲ್ಲ, ರೋಡಿಂದ ಅಪಘಾತಗಳು ತುಂಬಾ ಆಗುತ್ತೆ. ಅದೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. 5 ಗ್ಯಾರಂಟಿ ಕೊಟ್ಟಿದಾರಲ್ಲ, ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಆಗ್ಬೋದು, ಆಗದೇನೂ ಇರ್ಬೋದು. ಅದೆಲ್ಲ ನಾವು ಕಾನ್ಫಿಡೆಂಟ್ ಹೇಳಕ್ ಆಗಲ್ಲ. ಪವರ್ ಬಂದಿದೆ, ತುಂಬ ಒಳ್ಳೆಯದು. ಬಸ್ ಟ್ರಾವೆಲ್ ಫ್ರೀ ಆಗಿದೆ, ಒಳ್ಳೆಯದು. ಆಮೇಲೆ ನೀರು ಬರಬೇಕು. ಯಾವ ಪಕ್ಷ ಈ ಸತಿ ಅಧಿಕಾರಕ್ಕೆ ಬರ್ಬೋದು ಅಂತ ಅನ್ಸುತ್ತೆ? ಯಾವುದು ಚೆನ್ನಾಗಿ ಮಾಡಿದಾರೋ ಅವ್ರು ಬರಬೇಕು. ಪ್ರಮುಖ ಜಯದೇವ ಆಸ್ಪತ್ರೆಯ ಜಂಕ್ಷನ್ ಬಳಿ ಇದೀವಿ. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದ್ರೂ ಕೂಡ ಜನ ಮಧ್ಯಾಹ್ನ ಬಿಸಿಲಾಗಿದೆ ಆದರೂ ಕೂಡ ನೇರವಾಗಿ ಸಂಚಾರವನ್ನ ಮಾಡ್ತಾನೆ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಈ ಒಂದು ಪ್ರದೇಶದಲ್ಲಿ ಮತದಾರರು ಏನು ಹೇಳ್ತಾರೆ ಅಂತ ಒಂದಷ್ಟು ಮಾತನಾಡಿಸ್ತೀನಿ. मोदी जी मोदी जी यस, बीजेपी 100%। देखो मोदी जी का कारोबार अच्छा है, भारत देश को इतना आगे लेके गए हैं। पहले जब 2014 में भारत की क्या पोजीशन थी, अब किस स्टेज पे है, अब हमें ग्लोबली सब जानते हैं हमें। ನಾನೀಗ ಜಯದೇವ ಜಂಕ್ಷನ್ ಸಿಗ್ನಲ್ ಹತ್ರ ಇದ್ದೀನಿ. ಕರ್ನಾಟಕ ಅಂತ ಹೇಳಿದ್ರೆ ಸಾಕಷ್ಟು ವೈವಿಧ್ಯಮಯ ಜನರು ಇರುವಂತ ಒಂದು ಪ್ರದೇಶ. ಒಂದು ತಂಡ ಇದೆ, ಹೋಳಿ ಹುಣ್ಣಿಮೆಯ ಹಿನ್ನೆಲೆಯಲ್ಲಿ ಅವರು ಮನೋರಂಜನೆ ಮಾಡ್ತಾ ಅಂಗಡಿಗಳ ಹತ್ರ ಅವ್ರ ಬಳಿ ಹೋಗ್ತಾ ಇದಾರಂತೆ. ಏನಕ್ಕೆ ಅಂತ ಅವ್ರನ್ನ ಕೇಳ್ತೀನಿ. ಏನು ಮಾಡ್ತೀರಾ ನೀವು ಇವಾಗ ಅಂಗಡಿಗಳ ಹತ್ರ ಹೋಗಿ? ಹೋಳಿ ಖುಷಿ ಏನ್ ಮಾಡ್ತೀರಿ ಅದ್ರಲ್ಲಿ? ರೊಕ್ಕ ಕೇಳ್ತಿ. ಏನ್ ಪದ್ಧತಿ? ವರ್ಷಕ್ಕೊಂದ್ಸಲ ಪದ್ಧತಿ. ಏನ್ ಪದ್ಧತಿ? ಹೋಳಿ ಹುಣ್ಣಿ ಗಾಡಾಕ ಏನ್ ನೃತ್ಯ ಮಾಡ್ತೀರಾ ಅಲ್ಲಿ? ಹಾಡು ಹೇಳಿ ನೃತ್ಯ ಮಾಡ್ತೀರಾ? ನ್ಯೂಸ್ ಫಸ್ಟ್ ವೀಕ್ಷಕರಿಗೋಸ್ಕರ ಒಂದ್ಸಲಿ ಮಾಡಿ ಅಲ್ಲ. ಜಯದೇವ ಜಂಕ್ಷನ್ ಇಂದ ಬನಶಂಕರಿ ಕಡೆ ಹೋಗ್ತಾ ಇದೀವಿ, ಪ್ರಯಾಣವನ್ನ ಬೆಳೆಸ್ತಾ ಇದೀವಿ. ಒಂದ್ ಕಡೆ ನೇರವಾಗಿ BTM ಲೇಔಟ್ ವಿಧಾನಸಭಾ ಕ್ಷೇತ್ರ, ಮತ್ತೊಂದ್ ಕಡೆ ಜಯನಗರ ವಿಧಾನಸಭಾ ಕ್ಷೇತ್ರ. ಜನ ಏನ್ ಹೇಳ್ತಾರೆ ಪ್ರಯಾಣ ಮಾಡ್ತಿರೋರು ಕೇಳೋಣ. ಮೇಡಮ್, 2024 ಚುನಾವಣೆ ಬರ್ತಾ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ಈಗ BPL ಕಾರ್ಡ್ ಎಲ್ಲ ಕೆಲವೊಂದ್ ಕಡೆ ಹಳ್ಳಿ ಕಡೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಕಾರ್ ಇದೆ ಅನ್ಬಿಟ್ಟು. ಈಗ ಎಕ್ಸಾಂಪಲ್ ನನ್ನ ತಮ್ಮಂಗೇನೆ, ಅವನಿಗೆ MNC ಕಂಪ್ನಿಯಲ್ಲಿ
ಜಾಬ್ ಇದೆ. ಅದು ಬಿಟ್ಟರೆ ನಮಗೆ ಅವನ ಆಸ್ತಿ ಗಿಸ್ತಿ ಏನೂ ಇಲ್ಲ. ಬಟ್ MNC ಕಂಪ್ನಿಯಲ್ಲಿ ವರ್ಕ್ ಮಾಡಿದವನು ಐ ಟಿ ಎಲ್ಲ ಕಟ್ಟಾಗುತ್ತೆ ಅಂದ್ಬಿಟ್ಟು BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಆಸ್ತಿ ಏನೂ ಇಲ್ಲ ಅವ್ರಿಗೆ. ಸೊ ಕೆಲವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನೆಲ್ಲ ಗೌರ್ಮೆಂಟ್ ಕರೆಕ್ಟಾಗಿ ನೋಡಿಬಿಟ್ಟು ಇದು ಮಾಡಿದರೆ ಇನ್ನೂ ಹಳ್ಳಿ ಕಡೆ ಜನರಿಗೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ವೋಟ್ ಮಾಡ್ತಾ ಇರೋದು ಇದು. ಆ್ಯಂಡ್ ಈ ಸತಿ ಏನು ಹೇಳ್ತೀನಿ ಅಂದರೆ ಇದು ನಮಗೊಂದು ರೈಟ್. ಸೊ ರೈಟ್ ಪೀಪಲ್ ರೈಟ್ ಕ್ಯಾಂಡಿಡೇಟ್ನ ಚೂಸ್ ಮಾಡ್ತಾ ಎಲ್ರಿಗೂ ಪವರ್ ಇದೆ. ಸೊ ಚೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಬೇಕಾಗಿರೋ ಗೌರ್ಮೆಂಟ್ ಈ ಸತಿ ವಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಯಾವ ತರ ಗೌರ್ಮೆಂಟ್ಗೆ ನಿಮ್ಗೆ ಬೇಕು ಅಂತ ಅನ್ಸುತ್ತೆ? ಲೈಕ್ ಇಟ್ ಶುಡ್ ಬಿ ಪೀಪಲ್ ಯಾವ ಥರ ಲೈಕ್ ಒಂದು ಫ್ರೀ ಬಸ್ ಕೊಡ್ತಾರೆ ಇದು ಕೊಡ್ತಾರೆ ಅಂತ ವೋಟ್ ಮಾಡಬಾರ್ದು. ಅದು ನಮ್ಮ ಪವರ್ ಆಗಿರೋದ್ರಿಂದ ಅಟ್ಲೀಸ್ಟ್ ಈ ಸತಿನಾದರೂ ಒಂದು ಒಳ್ಳೆ ಪೀಪಲ್ ಕೈಲಿ ಒಂದು ರೂಲ್ ಮಾಡೋ ಥರ ಇರಬೇಕು. ಆ್ಯಂಡ್ ಪೀಪಲ್ ಫ್ರೆಂಡ್ಲಿ ಆಗಿರಬೇಕು. ಆ್ಯಂಡ್ ಸೊ ಸೌಮ್ಯ ರೆಡ್ಡಿ ಒಂದ್ ಕಡೆ, ತೇಜಸ್ವಿ ಸೂರ್ಯ ಒಂದ್ ಕಡೆ, ಹೆಂಗೆ ಇದು? ನೀವು ಕೂಡ ಒಬ್ರು ಯಂಗ್ಸ್ಟರ್ ಆಗಿ ಏನೇ ಐ ಹ್ಯಾವ್ ಟು ಥಿಂಕ್. ನಾನು ಯೋಚನೆ ಮಾಡಿ ವೋಟ್ ಮಾಡಬೇಕಿದೆ. ಫಸ್ಟ್ ಟೈಮ್ ನಾನು ವೋಟ್ ಮಾಡ್ತಾ ಇರೋದು. ವೋಟರ್ ID ಮಾಡಿಸಿದ್ದೀನಿ. ಸೊ ಫಸ್ಟ್ ಟೈಮ್ ವೋಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಯೋಚನೆ ಮಾಡಿ ಮಾಡ್ಬೇಕು ನಾನು. ಸೊ ಥಿಂಕಿಂಗ್. ಒಂದ್ ಕಡೆ ಬೊಮ್ಮನಹಳ್ಳಿ ಆಯ್ತು, ಇನ್ನೊಂದ್ ಕಡೆ BTM ಲೇಔಟ್ ಆಯ್ತು. ಈಗ ನಾನು ಪ್ರತಿಷ್ಠಿತ ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತ ಜಯಪ್ರಕಾಶ್ ನಗರದಲ್ಲಿ ಇದ್ದೀನಿ. ದಾಲ್ಮಿಯಾ ಸರ್ಕಲ್ ನಿಂದ ಬರೋ ಅಂತ ರೋಡ್ ಇದು. ಏನಾಗ್ತಾ ಇದೆ, ಎಲೆಕ್ಷನ್ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ನಮಗೂ ಕಾಣಿಸ್ತಾ ಇಲ್ಲ. ಎಲ್ಲ ದುಡ್ಡು ಮೇಲೆ ಡಿಪೆಂಡ್ ಆಗಿದೆ ಅಂತ ನಮಗೂ ಕಾಣಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ನಮಗೆ BJP ಬಂದ್ರೇ ಚೆನ್ನಾಗಿರ್ತದೆ ಅಂತ ನಮಗೂ ಕಾಣಿಸ್ತಾ ಇದೆ. ನಮಗೆ BJP ಬರಬೇಕು ಅನಿಸುತ್ತೆ ಸರ್. ಮೋದಿ ಇದ್ರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇವಾಗ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ. BJPನೇ ಬರುತ್ತೆ, BJPನೇ ಬರಬೇಕು. ಡೆವಲಪ್ಮೆಂಟು ಆ್ಯಂಡ್ ಲಾ ಆ್ಯಂಡ್ ಆರ್ಡರ್. ಸೊ ಇಡೀ ವರ್ಲ್ಡಲ್ಲಿ ಇಂಡಿಯಾ ನಂಬರ್ 1 ಆಗಬೇಕಂದ್ರೆ ಮೋದಿ ಬರಬೇಕು. It can be Congress, BJP. It can be. अब की बार 400 पार. Sir, what is your opinion? अब की बार मोदी सरकार. इस बार 400 पार. ಇದು ರಾಮೇಶ್ವರಂ ಕೆಫೆ ಬಳಿ ಒಂದಷ್ಟು ಜನ ಆಡ್ರೋ ಅಂತ ಮಾತು. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ. ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರೆ ಅನ್ಸುತ್ತೆ. ಯಾಕೆ, ಹೇಗೆ? ಅವ್ರು ಮಾಡಿರೋ ಕೆಲಸದಿಂದ. BJP ವರ್ಸಸ್ ಕಾಂಗ್ರೆಸ್. ನಮ್ದು ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಓಕೆ, ಯಾರು ಅಭ್ಯರ್ಥಿ ಅಂತ ಗೊತ್ತಾ? ಗೊತ್ತು ಸರ್, ಸೌಮ್ಯ ರೆಡ್ಡಿ. ಕಾಂಗ್ರೆಸ್. ಯಾಕೆ? ಇಲ್ಲ ಸರ್, ನಾವು ಕಾಂಗ್ರೆಸ್ ಪಾರ್ಟಿನೇ. ಹೌದಾ? ಕಾಂಗ್ರೆಸ್ ಈಗ ಪಾರ್ಟಿ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಹೌದು. ಎಷ್ಟು help ಆಗುತ್ತೆ ಅಂತ ಅನ್ಸುತ್ತೆ? ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಸರ್. ಏನು ಹೆಲ್ಪ್ ಆಗಿಲ್ಲ, ಇವರು ಸುಳ್ಳು ಹೇಳ್ತಾರೆ. ಏನು ಹೆಲ್ಪ್ ಆಗಿಲ್ಲ. ಒಬ್ರು ಇವ್ರು ಕೊಡ್ತಾರೆ, ಇವ್ರಿಗಿಲ್ಲ ನಮ್ಗಿಲ್ಲ. 2024 ಬಂದಿದೆ ಸರ್. ಈಗ ದಕ್ಷಿಣದಲ್ಲಿ ನೋಡೋಕಾದ್ರೆ ತೇಜಸ್ವಿ ಸ್ಟ್ರಾಂಗ್ ಅನ್ಸುತ್ತೆ. ಏನ್ ಅನ್ಸುತ್ತೆ ಈ ಸತಿ ಎಲೆಕ್ಷನ್ 2024? ನಮಗೇನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಫ್ರೀ ಬಸ್ ಮಾಡಿ ಈ ದುಡ್ಡು ಅಂತ ಅದು ಬತ್ತಿಲ್ಲ. ಮತ್ತು ಈ ಪಿಂಚಿನು ವಿಧವೆಯರ್ದು ಅಂತ ಪಿಂಚಿನ್ ಬತ್ತಿತ್ತು, ಅದು ಬತ್ತಿಲ್ಲ. ಈ ಫ್ರೀ ಬಸ್ ಮಾಡಿ ನಮಗೆ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗ್ತಿದೆ. ವಯಸ್ಸಾದವ್ರು ನೋಡಿ 73 ವರ್ಷ. ನನಗೆ ಈಗಲೂ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ನಮಗೆ ಮಾತ್ರೆ ತೊಳಕ್ಕೆ ದುಡ್ಡಿಲ್ಲ. ಏನೋ 1200 ರೂಪಾಯಿ ಕೊಡ್ತಾ ಇದ್ರು, ಅದು ಬರ್ತಾ ಇಲ್ಲ. ನನಗೆ 4 ತಿಂಗಳಾಯ್ತು ನಿಂತೋಗಿ. ಆಮೇಲೆ ಇವರು ಕಾಂಗ್ರೆಸ್ನವರು ನಮ್ಮ DK ಶಿವಕುಮಾರ್ ಏನೋ ಸರ್ ಏನೋ ಅವರು ನಮ್ಮ ಕಡೆ, ನಮ್ಮ ತೋಟಹಳ್ಳಿ ಕಡೆ, ನಮ್ಮ ಕನಕಪುರದ ಕಡೆ ಏನೋ ಒಂದು ಸ್ವಲ್ಪ ಮನೆಗಳು ಮಾಡಿಕೊಟ್ಟಿದ್ದಾರೆ. ಇರೋರಿಗೆ ಸೇರ್ತಾ ಇದೆ. ನಮ್ಮ ಮನೆ ಎದುರುಗಡೆ ನಾನು ಬಾಡಿಗೆ ಮನೆ ಇವತ್ತುವೆ 5,000 ಬಾಡಿಗೆ, 6,000, 11,000. ತಿನ್ನೋಕ್ಕೆ ನಾವು ಮಾಡ್ಕೊಂಡು ಹೋದ್ರೆ ಊಟಕ್ಕೆ ಇಲ್ದರಿಲ್ಲ. ನಂದು BPL ಕಾರ್ಡ್ ಇಲ್ಲ, ಏನೂ ಇಲ್ಲ. ನಮ್ಮ ಮಂತವ್ರಿಗೆ ಬರಲ್ಲ. ಎಲ್ಲ ಬರೀ ಸಾಬ್ರುಗಳಿಗೆ, ತಮಿಳ್ನವ್ರಿಗೆ, ತೆಲುಗಿನವ್ರಿಗೆ ಕೊಟ್ಟು ನನ್ನ ಜೊತೆಯಲ್ಲಿ ತಮಿಳ್ನವರು ಬರಿದ್ರು, ಅವ್ರಿಗೆ ಬಂತು ನೋಡಿ. ಹಿಂಗೆ ಮಾಡ್ಕೊಂಡು ನಾವು ಕಾಲ ಕಳೀಬೇಕು. ಏನು ಮಾಡ್ತೀರಾ? ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ನೇರವಾಗಿ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಸವನಗುಡಿ ಮತದಾರ ಏನು ಹೇಳ್ತಾನೆ, ಅವನ ನಾಡಿ ಮಿಡಿತ ಹೇಗಿದೆ, ಬನ್ನಿ ನೋಡೋಣ. BJP. ಯಾಕೆ ಅಂದರೆ ಅಭಿವೃದ್ಧಿಗಳು ನಡೀತಾ ಇದೆ. ಜನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲಿನೂ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಇಂಡಿಯಾಗೆ ನಮ್ಮ ಪ್ರಧಾನಿ. ಅದರಿಂದ ಅವ್ರು ಮಾಡಿರೋ ಕೆಲಸಗಳು ನೋಡಿ BJPಗೆ ವೋಟ್ ಹಾಕಬೇಕು. ಸರ್, ನೀವೇನು ಹೇಳ್ತೀರಿ ಸರ್? ನಾವು ದೇಶ ಉಳಿಬೇಕಾದ್ರೆ BJP ಬರಬೇಕು.
ತುರ್ಕುರು ರಾಜ್ಯ ಆಗ ಹೋಗಬೇಕಾದ್ರೆ ಬಿ ಜೆ ಪಿ ಬರಬೇಕು. ಜಾಸ್ತಿ ಇರೋರೆಲ್ಲ ಬಿ ಜೆ ಪಿ ಕಡೆಯವರೇ ಇಲ್ಲಿ ಸೌತಲ್ಲಿ. ಅದರಿಂದ ಬಂದರೆ ತೇಜಸ್ವಿ ಸೂರ್ಯನೇ. ಬಟ್ ಬೇರೆಯವರಿಗೆ ಸ್ವಲ್ಪ ಕಷ್ಟ ಅಂತ ನಾನು ನೋಡಿದಾಗಿಂದ, ಅವಾಗಿಂದನೂ ನಾನು ನೋಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ. ಅನಂತ್ ಕುಮಾರ್ ಆಯಿತು, ಅವರು ಬಿ ಜೆ ಪಿನೇ. ಈಗ ಇವರು ಅಷ್ಟೇ, ಇವ್ರು ಮನೇಲಿ ಕೂತಿದ್ರು ಇವ್ರು ಗೆದ್ದೇ ಗೆಲ್ತಾರೆ ಸರ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಜಯನಗರ 4ನೇ ಬ್ಲಾಕ್ ಕೂಡ ಬರುತ್ತೆ. ನೇರವಾಗಿ ಜಯನಗರ 4ನೇ ಬ್ಲಾಕ್ನ ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದೆ ಇದ್ದೀವಿ. ಸಾಕಷ್ಟು ಜನ ಇಲ್ಲಿದ್ದಾರೆ, ಜಯನಗರದವರೇ ವೋಟ್ ಮಾಡೋವಂಥವ್ರು ಬೆಂಗಳೂರು ದಕ್ಷಿಣದಲ್ಲಿ. ಎಲೆಕ್ಷನ್ ಈ ಸಲ ಕಾಂಗ್ರೆಸ್ಸೇ ಬರಬೇಕಣ್ಣ. ಏನಕ್ಕಂದರೆ ನಮಗೆ ತೊಂದರೆ ವ್ಯಾಪಾರ ಕೊಡೋದಾಗ ಆಗ್ತಾ ಇಲ್ಲ. ಬಿ ಜೆ ಪಿ ಅವರು ನಮ್ಮ ರಾಮಮೂರ್ತಿ ಅವರು ಏನು ಹಾಕೋಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅದಕ್ಕೆ ಈ ಸಲ ಕಾಂಗ್ರೆಸ್ ಬಂದರೆ ಏನಾದರೂ ನಮಗೆ ಫುಟ್ಪಾತ್ ಹೆಲ್ಪ್ ಆಗುತ್ತೆ ತುಂಬ. ಕಾಂಗ್ರೆಸ್ಸೇ ಬಂದರೆ ಸಾಕು ನಮಗೆ. ಯಾಕಂದರೆ ಹೇಳಿದ್ದೆಲ್ಲ ಮಾಡ್ತಾರಲ್ವಾ. ಈಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಅದು ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಆಗ್ತಾ ಇದೆ. ಈ ಸಾರಿ ಆದರೂ ಅಕ್ಕಿಗೆ ಆಸೆ ಬಿಟ್ಟು ಬಿಜೆಪಿಗೆ ಓಟ ಮಾಡಲಿ, ಎಲ್ಲ ಸರಿ ಹೋಗುತ್ತೆ. ಏನೇನು ಅಭಿವೃದ್ಧಿ ನಿರೀಕ್ಷೆ ಮಾಡ್ತೀರಿ? ಮೇನ್ ನೀರು, ಅದಕ್ಕೆ ಪ್ರಾಬ್ಲಮ್ ಆಗಿದೆ. ಅದು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ಹೇಗನ್ಸುತ್ತೆ ಬೆಂಗಳೂರು ಸೌತ್ ತುಂಬ ಚೆನ್ನಾಗಿದೆ. ಇವಾಗಲೂ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಎಲ್ಲರೂ ಅಕ್ಕಿ ಆಸೆ ಫ್ರೀ ಅನ್ನೋದು ಬಿಟ್ಟು ಎಲ್ಲರೂ ಬಿ ಜೆ ಪಿಗೆ ಓಟ್ ಹಾಕಿದ್ರೆ ನಮ್ಮ ದೇಶ ಇನ್ನೂ ಇದಾಗುತ್ತೆ. ಅಟ್ ದ ಸೇಮ್ ಟೈಮ್ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಬೆಟರ್ ಗವರ್ಮೆಂಟ್ ದಿಸ್ ಟೈಮ್. ಏನೇನು ಬೇಕು ಅನ್ಸುತ್ತೆ ಬೆಂಗಳೂರು ಸೌತ್ಗೆ ನೀವು ನೋಡಿರೋ ಪ್ರಕಾರ? ಐ ಥಿಂಕ್ ರೈಟ್ ನೌ ದ ಮೇನ್ ಕ್ರೈಸಿಸ್ ಇಸ್ ವಾಟರ್ ಕ್ರೈಸಿಸ್. ಸೊ ಅದು ಆಮೇಲೆ ಸ್ಯಾನಿಟೇಷನ್ ಸ್ವಲ್ಪ ಬೆಟರ್ ಆಗಿರಬೇಕು ಅನಿಸುತ್ತೆ. ನೀವೆಲ್ಲರೂ ಸಹಕರಿಸಿದ್ರೆ ನಾವೇ ಗೆಲ್ತೀವಿ. ಬಿಜೆಪಿ. ನಾವು ನಮಗೂ ಹಂಗೇನೆ, ಯಾರು ಒಳ್ಳೆ ಚೆನ್ನಾಗಿ ಪಾರ್ಟಿ ಇರ್ತಾರೋ ಅವ್ರು ಚೆನ್ನಾಗಿ ಇದು ಮಾಡಲಿ. ಐದರ್ ಬಿ ಜೆ ಪಿ ಅವ್ರು ಕಾಂಗ್ರೆಸ್, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರು ನಮಗೆ ಆ ಥರ. ನಾವು ಬಿ ಜೆ ಪಿನೇ ಬರೋದು ಯಾವಾಗಲೂ. ಈ ಸಲ ಬರಬಹುದು. ತೇಜಸ್ವಿ ಸೂರ್ಯ 5 ವರ್ಷದಿಂದ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅದ್ರ ಬಗ್ಗೆ ನಂಗೆ ಏನೋ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಅವರು ಒಂದು ರೀತಿ ಅನುಕೂಲ ಮಾಡಿಕೊಡೋರು ಅಂದರೆ ಮೋದಿಜಿ. ಅವರೊಂದು ರೀತಿ ಯಾವ ರೀತಿಯೂ ತಮ್ಮದೇ ಆದ ವೈಯಕ್ತಿಕವಾಗಿ ಏನೂ ಲಾಭ ಇಲ್ಲ. ಹಾಗಾಗಿ ಜನರಿಗೋಸ್ಕರ ಇರೋದ್ರಿಂದ ಅವರೇ ಬಂದರೆ ಅನುಕೂಲ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಚಿಕ್ಕಪೇಟೆ ಗಾಂಧಿ ಬಜಾರ್ನಲ್ಲಿ ಇದ್ದೀವಿ. ಇಲ್ಲಿನ ಜನ ಈ ಬಾರಿಯ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಸರ್, 2024 ಎಲೆಕ್ಷನ್ಸ್ ಏನು ಹೇಳ್ತೀರಿ ಬೆಂಗಳೂರು ಸೌತ್ ಈ ಸರಿ? ಬಿಜೆಪಿನೇ ಟೋಟಲ್ ಕರ್ನಾಟಕ. ಹೌದಾ? ಓಕೆ, ಏನೇನು ಆಗ್ಬೇಕು ಸರ್ ಇನ್ನು ಬೆಂಗಳೂರು ಸೌತ್ಗೆ? ಇಲ್ಲ, ಇನ್ನೂ ಸಾಕಷ್ಟು ಆಗಬೇಕು. ಆದ್ರೂ ನನ್ನ ಪ್ರಕಾರ ಮೋದಿಯವರು ಖಂಡಿತವಾಗಿ ಬರ್ತಾರೆ ಅನ್ನೋದು ನನ್ನ. 2024 ಎಲೆಕ್ಷನ್ ಬರ್ತಾ ಇದೆ, ಹೇಗೆ ಅನ್ಸುತ್ತೆ ಸರ್ ಬೆಂಗಳೂರು ಸೌತ್ ಈ ಸತಿ? ನಮಗೆ ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ, ಮೋದಿ ಬರಬೇಕು. ಮೇಡಮ್ ಏನು ಅನ್ಸುತ್ತೆ ಈ ಸತಿ? ಸೇಮ್ ಸರ್, ಸೇಮ್ ಮೋದಿನೇ ಬರಬೇಕು ನಮ್ಗೆ. ಮೋದಿನೇ ಬರಬೇಕು. ನಮ್ಮ 100 ಸಂಪೂರ್ಣವಾಗಿ 100ಕ್ಕೆ 100 375 400 ಸೀಟ್ ನಮ್ಮ ಮೋದಿ ಅವರು ಗೆಲ್ತಾರೆ. ಅದ್ರಲ್ಲಿ 2 ಬೇರೆ ಮಾತೇ ಇಲ್ಲ. ಓಕೆ ಮೇಡಮ್, ಏನು ಅನ್ಸುತ್ತೆ ಈ ಸತಿ ಎಲೆಕ್ಷನ್? ನಮಗೂ ಮೋದಿನೇ. ಅಣ್ಣವ್ರು ಏನು ಹೇಳ್ತೀರಿ ಈ ಸತಿ ಎಲೆಕ್ಷನ್ ಬೆಂಗಳೂರು ಸೌತ್ 2024 ಲೋಕಸಭೆ ಎಲೆಕ್ಷನು? ಇವಾಗ ಸದ್ಯಕ್ಕೆ ರೋಡ್ಗಳು ರಿಪೇರ್ ಮಾಡಿಸಿದ್ರೆ ಸಾಕು ಅನ್ಸುತ್ತೆ ನಮಗೆ. ಓಕೆ ಸರ್, ನೀವೇನು ಹೇಳ್ತೀರಿ? ಒಳ್ಳೆ ಕೆಲಸ ಮಾಡಲಿ, JDS ಪಕ್ಷ ಬರಲಿ, ಕಾಂಗ್ರೆಸ್ ಮನೆಗೆ ಹೋಗ್ಲಿ ಫಸ್ಟ್. ಒಂದ್ ಕಡೆ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ, ಬಿಜೆಪಿಯಿಂದ ತೇಜಸ್ವಿ ಸೂರ್ಯ. ಸೌಮ್ಯ ರೆಡ್ಡಿನ ಹೊಸಬಾಗಿ ಬಂದಿರೋ ಸರ್. ಸೌಮ್ಯ ರೆಡ್ಡಿ ಆಲ್ರೆಡಿ 5 ವರ್ಷ ಅನುಭವ ಆಗಿದೆ ಅಲ್ವಾ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದು ಜನ ಅದು ಹೆಂಗೆ ತೊಗೋಬೇಕು, ಅದನ್ನು ಇಲ್ಲ ಅಂತ ಸುಳ್ಳು ಹೇಳೋದು ತಪ್ಪಲ್ವಾ? ಈ ಸತಿ ಎಲೆಕ್ಷನ್ BJP ಹಾಕೊಂಡು ಅಂದ್ಕೊಂಡಿದ್ದೀನಿ. ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಹಂಗೆ BJPಗೆ ಹಾಕ್ತೀನಿ ಸರ್. ಮೋದಿಯವ್ರು ಗೆಲ್ಲಿಸ್ತೀವಿ ಸರ್. ಮತ್ತೆ BJPನೇ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಬಟ್ ಮೋದಿಯವ್ರು ಏನೇನು ಆಡಳಿತ ಕೊಡ್ತಾರೆ ನೋಡೋಣ, ಮತ್ತೆ ಅವ್ರನ್ನೇ ತರ್ತೀವಿ ಮತ್ತೆ ರಾಜಕೀಯ. ಪ್ರತಿ ಸಾರಿನೂ ಕ್ಯಾಂಡಿಡೇಟ್ನ ಹಾಕುವಂಥ ಸಂದರ್ಭಗಳಿದೆಯಲ್ಲ, ಕ್ಯಾಂಡಿಡೇಟ್ನ ಹುಡುಕಾಟವನ್ನು ಮಾಡ್ತಾರಲ್ಲ, ಬ್ಯಾಂಗ್ಳೂರು ಸೌತ್ ಯಾವಾಗಲೂ ಸೋಲುತ್ತೆ ಕಾಂಗ್ರೆಸ್ನಲ್ಲಿ. ಬಸವನಗುಡಿ ಒಂದ್ ಕಡೆ ಚಿಕ್ಕಪೇಟೆ, ಎರಡಕ್ಕೂ ಮಧ್ಯದಲ್ಲಿ ಇರುವಂತ ನಟ್ಕಲ್ಲಪ್ಪ ಸರ್ಕಲ್ NR ಕಾಲೋನಿ ಮಧ್ಯೆ ಜಂಕ್ಷನ್ ಅಲ್ಲಿ ಇದೀವಿ. ಸರ್, ಏನ್ ಅನ್ಸುತ್ತೆ ಈ ಸತಿ ಎಲೆಕ್ಷನ್ 2024? ನೀವು BJP ಕಡೆನಾ ಇಲ್ಲ ಕಾಂಗ್ರೆಸ್ ಕಡೆನಾ? ನೀವು? ನಾನು ಯಾವ ಕಡೆನೂ ಇಲ್ಲ, ನಾನು ಜನರ ಕಡೆ. ನಾವು ಒಗ್ಗಟ್ಟು. ಇವತ್ತು ಪಕ್ಷ ನೋಡಿ ಯಾರು ವೋಟ್ ಮಾಡ್ತಾ ಇಲ್ಲ. ಮೋದಿಯವರು ಇದಾರಲ್ಲ ದೇವರು, ಆ ಪುಣ್ಯಾತ್ಮ ನೋಡಿ ವೋಟ್ ಮಾಡ್ತಾ ಇರೋದು. ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದೀವಿ. ಮೇಡಮ್, 2024 ಚುನಾವಣೆ ಬರ್ತಾ ಇದೆ, ಹೇಗಿದೆ ಬೆಂಗಳೂರು ಸೌತ್?
ನೀವೇ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಮೋದಿಯಲ್ಲೇ ಎಲ್ಲ ಕಡೆ ಜೋರಾಗಿದೆ. ಮೋದಿನೇ ಜೋರಾಗಿದೆ. ಓಕೆ, ಈಗ ಗವರ್ನಮೆಂಟ್ ಅವರು ಲೇಡೀಸ್ಗೆ ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಸೌಮ್ಯ ರೆಡ್ಡಿ ಲೇಡಿ ಕ್ಯಾಂಡಿಡೇಟ್. ಸೊ ಇಲ್ಲ ಸರ್, ನಮ್ಗೆ ಯಾವ ಗ್ಯಾರಂಟಿ ಸಿಗ್ತಾನೂ ಇಲ್ಲ, ನಮ್ಗೆ ಅವ್ರಿಗೆ ಯಾವ ಗ್ಯಾರಂಟಿ ಕೊಡೋದು ಬೇಕಾಗೂ ಇಲ್ಲ. ನಮಗೆ ದೇಶ ಮುಂದುವರೆದ್ರೆ ಸಾಕು ಸರ್. ಈಗ ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ. ಸರ್, ಈಗ ಸೌಮ್ಯ ರೆಡ್ಡಿ ಅವರು ಗೆದ್ದರು ನಿಜ, ಆದರೆ ಒಂದೇ ಒಂದು ವರ್ಡ್ ಹೇಳ್ತೀನಿ, ಆ ಎಮ್ಮನು ಇನ್ನೂ ಕೆಲಸ ಮಾಡ್ತಿಲ್ಲ. ಬೆಂಗಳೂರು ಸೌತ್ ಏನನ್ಸುತ್ತೆ ನಿಮಗೆ? ಚುನಾವಣೆ ಏನಿದ್ರು ಒನ್ ಸೈಡೆಡ್ ಇಲ್ಲಿ ಬಿಜೆಪಿಯಲ್ಲಿ ಯಾರು ನಿಂತ್ಕೊಂಡ್ರು ಬರ್ತಾರೆ. ಈಗ ಲಾಸ್ಟ್ 5 ವರ್ಷ ತೇಜಸ್ವಿ ಸೂರ್ಯ ಅವರು ಇಲ್ಲಿ ಇದ್ರು, ಏನೇನ್ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಈಗ ಮಾಡಿಲ್ಲ ಏನ್ ಕೆಲಸನೂ ಮಾಡಿಲ್ಲ. ಬಿಜೆಪಿಯವರು ಯಾವ ಕೆಲಸನೂ ಮಾಡಿಲ್ಲ. ಹೌದು, ಈಗ ಏನೋ ಈ ಕಾಂಗ್ರೆಸ್ ಅವ್ರು ಬಂದು ಹೊಸಿ ಬಡವರಿಗೆ 2,000 ಅಕ್ಕಿ ಈ ಹೊಸಿ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಯಾರು ಇವರು ಮಾಡ್ತಾ ಇಲ್ಲ, ಅವರು ಮಾಡ್ತಾ ಇಲ್ಲ. ಸೂರ್ಯ ಅವರು ಅವ್ರಿಗೆ ಗಲಾಟೆ ಆದಾಗ ಮತ್ತೆ ಆಚೆ ಬರ್ತಾರೆ. ನಾವು ಇನ್ನೂ ಅನ್ಕೊಂಡು ಅದಕ್ಕೆ ಮುಂಚೆ ಮನೆಯಲ್ಲೇ ಇರ್ತಾರೆ ಅವರು. ಕಾಮಾಖ್ಯ, ಕತ್ರಗುಪ್ಪೆ, ಹೊಸಕೆರೆಹಳ್ಳಿ ಇಲ್ಲಿನ ಜನಗಳೇನು ಹೇಳ್ತಾರೆ ಬನ್ನಿ ಕೇಳೋಣ. ಏನ್ ಹೇಳ್ತೀರಿ ಸರ್ ಈ ಸತಿ ಎಲೆಕ್ಷನ್? ಮೋದಿ ಸರ್ಕಾರ. ಏನ್ ಹೇಳ್ತೀರಿ? ಮೋದಿ ಸರ್ಕಾರ. ಸರ್ ಏನ್ ಹೇಳ್ತೀರಿ 2024? ಏನು ಹೇಳೋಣ ಸರ್, ಏನಿಲ್ಲ, ಅದೇ ಬಾಳೆ. ಓಕೆ ಸರ್, 24 ಚುನಾವಣೆ ಮೋದಿ. ಯಾರು ವಿನ್ ಆಗಬಹುದು ಅಂತ ಅನ್ಸುತ್ತೆ? ತೇಜಸ್ವಿ ಸೂರ್ಯ, ಬಿಕಾಸ್ ಆಫ್ ಮೋದಿ. 24 ಎಲೆಕ್ಷನ್ ಸರ್, ಬಿಜೆಪಿ ಸರ್. ಬೆಂಗಳೂರು ಸೌತ್ ಅಲ್ಲಿ ಏನೇನು ಬೇಕು? ಬೆಂಗಳೂರು ಸೌತಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಚೆನ್ನಾಗಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಮೋದಿಜಿ ಮೋದಿಜಿ ನೋಡೋಣ. ಸೊ ಮೋದಿ ನೋಡು ಓಟು. ಮೋದಿ. ಮೇಡಮ್ ಏನ್ ಹೇಳ್ತೀರಿ? ಬಿಜೆಪಿ. ಎಲ್ಲಿ ಬಂದರೂ ಇದೆ ಬಿಜೆಪಿನೇ ಬರೋದು ದಕ್ಷಿಣದಲ್ಲಿ. ಅವರೇ ಅಂತೀರಾ ಈ ಸತಿನೂ? ಈ ಕಡೆ ಕಾಂಗ್ರೆಸ್ ಇಂದ ಕೂಡ ಯಂಗ್ಸ್ಟರ್ ಇದಾರಲ್ಲ, ಏನು ಯಂಗ್ಸ್ಟಾರ್ ಇದ್ರು ಅವರು ಎಲ್ಲ ಫ್ರೀ ಕೊಡ್ತೀನಿ ಒಂದು ದೇಶ ಹಾಳು ಮಾಡ್ಬಿಡ್ತಾರೆ. ಏನು ಫ್ರೀ ಎಲ್ಲ ಅನುಕೂಲ ಆಗಿದೆ? ಏನು ಫ್ರೀ ಬಂದ್ರು ಅಷ್ಟೇ ಅಲ್ವಾ ಸರ್, ನಾವು ಮಾಡೋದು ಮಾಡಲೇಬೇಕು. ಅವ್ರು ಕೊಡೋದು ನಮ್ಮದೇ ಕೊಟ್ಟು ನಮಗೆ ಇಸ್ಕೋತಾರೆ ಅಷ್ಟೇ. ಅದರಿಂದ ಬಿಜೆಪಿನೇ ಇರಲಿ ಸೆಂಟ್ರಲ್ಲಿ, ಇವ್ರ ಮೇಲೆ ಹಿಂಗೆ ಇರಲಿ. ಮೇಡಮ್ ಏನ್ ಅನ್ಸುತ್ತೆ ಈ ಸತಿ 2024 ಎಲೆಕ್ಷನ್? ತುಂಬ ಚೆನ್ನಾಗಿ ಆಗಬೇಕು ಅನಿಸುತ್ತೆ. ನಮಗೆ ತೇಜಸ್ವಿ ಸೂರ್ಯ ಅವರೇ ಬೇಕು. ತೇಜಸ್ವಿ ಸೂರ್ಯನೇ ಬರ್ತಾರೆ ಸರ್. ಮೋದಿ ಬಂದ್ರೇ ಇಂಡಿಯಾ ಅಷ್ಟೇ. ಇನ್ನು ಯಾರ ಕೈಯಲ್ಲೂ ಇಂಡಿಯನ್ ಬಿಡೋಕೆ ಇಷ್ಟ ಆಗಲ್ಲ, ನಮ್ಮ ಕೈಯಲ್ಲಿ ಧೈರ್ಯ ಇಲ್ಲ ಫಸ್ಟು. ಸೊ ತೇಜಸ್ವಿ ಸೂರ್ಯ ಬಿಜೆಪಿನೇ ಬರ್ತಾರೆ. ಏನ್ ಹೇಳ್ತೀರಿ ಈ ಸತಿ 2024 ಚುನಾವಣೆ? ಜೈ ಮೋದಿ, ಜೈ ಶ್ರೀರಾಮ್. ಸರ್, ಇಲ್ಲಿ ಬಂದು ಸೌಮ್ಯ ರೆಡ್ಡಿ, ತೇಜಸ್ವಿ ಸೂರ್ಯ 3 ಲಕ್ಷ ಓಟಿಂದ ಗೆದ್ದು ಬರ್ತಾರೆ ತೇಜಸ್ವಿ ಸೂರ್ಯ. ಗ್ಯಾರಂಟಿ ಇದೆ ಪಕ್ಕ. ಮೇಡಮ್ ಏನ್ ಅನ್ಸುತ್ತೆ 2024 ಎಲೆಕ್ಷನ್? ಮೋದಿ ಅವ್ರು ವಿನ್ ಆಗ್ತಾರೆ ಅನಿಸ್ತದೆ. ಆಮೇಲೆ ಒಂದೇನಂದ್ರೆ ಇಲ್ಲಿ ಅಶೋಕ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಟ್ ತೇಜಸ್ವಿನಿ ಸೂರ್ಯ ಅವರು ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು. ಈ 5 ಇಯರ್ಸಲ್ಲಿ ಅಂತ ಏನು ಇಂಪ್ರೂವ್ಮೆಂಟ್ಸ್ ಅವ್ರು ಕಂಡಿಲ್ಲ. ಸೊ ನಾನು ಫಸ್ಟ್ ಟೈಮ್ ವೋಟ್ ಮಾಡಿದಾಗಲೂ ಅವ್ರು ಯಾರು ಅಂತ ನೋಡಿರಲಿಲ್ಲ, ನೋಡ್ದೇ ನಾನು ವೋಟ್ ಮಾಡಿದ್ದೀನಿ. ಬಟ್ ಈ ಸಲ ಓಕೆ ಅವರಿಗೆ ಹಾಕ್ತೀವಿ, ಆದರೆ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅವ್ರ ವರ್ಕ್ನ ಅಂತ ಹೇಳ್ತೀವಿ. ಒಂದ್ ಕಡೆ ವಿಜಯನಗರ, ಮತ್ತೊಂದ್ ಕಡೆ ಗೋವಿಂದರಾಜನಗರ, ಈ 2 ವಿಧಾನಸಭಾ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಒಂದಷ್ಟು ಜನ ನಾಗರಿಕರಿದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ಏನ್ ಅನ್ಸುತ್ತೆ ಈ ಸತಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆ? ನಮಗೇನೋ ನಮ್ಮ ಒಂದು ಒಪಿನಿಯನ್ ಪ್ರಕಾರ ನಮಗೆ ಮೋದಿಜಿಯವ್ರು ಬೇಕು. ನಮಗೆ ದೇಶ ಮುಂಚೆ. ಕಳೆದ 5 ವರ್ಷದಲ್ಲಿ ನಿಮ್ಮ MP ಮಾಡಿರುವಂಥ ಡೆವಲಪ್ಮೆಂಟ್ಸ್ 1-2 ಹೇಳೋದಾದ್ರೆ? ಡೆವಲಪ್ಮೆಂಟ್ ಸಾಕಷ್ಟೇ ಮಾಡಿದ್ದಾರೆ. ಅವರು ಏನೇ ಡೆವಲಪ್ ಮಾಡಿದ್ರೆ ನಮಗೆ ಮೋದಿ ಇಂಪಾರ್ಟೆಂಟು. ಮೈನ್ ಸ್ವಿಚ್ ಇರೋದು ಅಲ್ಲಿ. ನಮಗೆ ಮೋದಿಯವರು ಬೇಕು. ರಾಜ್ಯ ಸರ್ಕಾರ ಏನೇ ಇರಲಿ, ಈ ಗ್ಯಾರಂಟಿ ಎಲ್ಲ ಇಟ್ ಈಸ್ ಕರಪ್ಟಿಂಗ್ ದಿ ಪಬ್ಲಿಕ್. ಏನು ಮಾಡ್ತೀರಾ ನೀವು? ನಾನೇನು ಮಾಡಲ್ಲ, ಮೋದಿಜಿಗೆ ಸಪೋರ್ಟ್ ಮಾಡ್ತೀನಿ. ಅಲ್ಲ, ನೀವು ಏನು ಮಾಡ್ತಾ ಇದ್ದೀರಾ ಜೀವನದಲ್ಲಿ ನಾನು ಇವಾಗ ಇಂಜಿನಿಯರಿಂಗ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ಅವ್ರು ಹೇಳಿದ ಪ್ರಕಾರ ಏನೇ ಇರ್ಬೋದು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ವಿ ಅಂತ ನಮಗೆ ಗೊತ್ತು. ಸೊ ಹಂಗಾಗಿ ಈ ಸಲ ನಾನು ಸೆಕೆಂಡ್ ಟೈಮ್ ವೋಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ನಾನು BJPಗೆ ಸಪೋರ್ಟ್ ಮಾಡ್ತೀನಿ. ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವ್ರು ಕೊಟ್ಬಿಟ್ಟು ಎಲ್ಲ ಇದಾಗಿದೆ, ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಬೆಳಗ್ಗೆ ಹೊತ್ತು ನಾವು ನೋಡ್ತಿದ್ದೀವಿ ಅಲ್ಲಿ ಏನು ಫ್ರೀ ಬಸ್ ಕೊಟ್ಬಿಟ್ಟು ನಮಗೆ ಓಡಾಡೋಕ್ಕಾಗ್ತಿಲ್ಲ, ಏನೂ ಆಗ್ತಿಲ್ಲ. ಗ್ಯಾರಂಟಿ ವರ್ಸಸ್ ಮೋದಿನೋ ಅಥವಾ ಕ್ಯಾಂಡಿಡೇಟ್ ವರ್ಸಸ್ ಕ್ಯಾಂಡಿಡೇಟೋ? ಇಲ್ಲಿ ಮೋದಿ ವರ್ಸಸ್ ಮೋದಿ ಅಂತಾನೆ ನನಗನ್ಸುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಗಳು ಹೆಚ್ಚಿಗೆ ಇದಾಗೋದಿಲ್ಲ. ಈ ಸತಿ ಜನ ಎಲ್ಲರೂ ಮೋದಿಜಿಯವ್ರನ್ನ ನೋಡೇನೆ ಓಟ್ ಹಾಕ್ತಾರೆ ಅಂತ ನನ್ನ ಅಭಿಪ್ರಾಯ. ವಿಜಯನಗರದಲ್ಲಿ ಫೇಮಸ್ ಆಗಿರೋ ಫುಡ್ ಸ್ಟ್ರೀಟ್ ಅಲ್ಲಿ ಇದೀವಿ. ಇಲ್ಲಿನ ಮತದಾರರು ಏನ್ ಹೇಳ್ತಾರೆ, ಯಾರ ಕಡೆ ಇದೆ ಅವ್ರ ನಾಡಿ ಮಿಡಿತ, ಬನ್ನಿ ಮಾತಾಡ್ಸೋಣ. ಸರ್
ಸರ್ 2024 ಎಲೆಕ್ಷನ್ ಬರ್ತದೆ, ಏನನ್ಸುತ್ತೆ ಈ ಸತಿ ಬೆಂಗಳೂರು ಸೌತ್? BJP. ಡೆಫಿನೆಟ್ಲಿ BJP. ಆ್ಯಕ್ಚುಲಿ JDS ನನಗೆ ತುಂಬ ಇಷ್ಟ, ನಾವು ಹಾಸನದವರು, ಬಟ್ BJP ಇವಾಗೆಲ್ಲ BJP ಅಲ್ವಾ. ಇಡೀ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಿಮ್ಮ ನ್ಯೂಸ್ ಫಸ್ಟ್ ಇವತ್ತು ಸಂಚರಿಸಿ ಮತದಾರರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದೆ. ಕೆಲವೊಬ್ರು ಇದು ಬಿಜೆಪಿಯ ಭದ್ರಕೋಟೆ ಅಂತ ಇದ್ರೆ, ಇನ್ ಕೆಲವೊಬ್ರು ಈ ಬಾರಿ ಬದಲಾವಣೆ ಬೇಕು ಅಂತ ಇದ್ದಾರೆ. ಒಟ್ಟಾರೆ ಏಪ್ರಿಲ್ 26ನೇ ತಾರೀಕು ನಡೆಯುವಂತ ಚುನಾವಣೆ ಮತದಾರ ತನ್ನ ಹಕ್ಕನ್ನ ಚಲಾಯಿಸ್ತಾರೆ. ಜೂನ್ 4ನೇ ತಾರೀಕು ಫಲಿತಾಂಶ ಹೊರಗಡೆ ಬೀಳುತ್ತೆ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.